ಧರ್ಮಸ್ಥಳದ ಬುರುಡೆ ಬಿರುಗಾಳಿ ರಾಜ್ಯ ರಾಜಕೀಯದಲ್ಲಿ ಬಿರುಗಾಳಿಯನ್ನೇ ಎಬ್ಬಿಸಿದೆ. ಧರ್ಮಸ್ಥಳ ಕುರಿತ ಅಪಪ್ರಚಾರ ಖಂಡಿಸಿ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಸತ್ಯಯಾತ್ರೆ ನಡೆಸಿದ್ರೆ ನಾಳೆ ಶ್ರೀ ಕ್ಷೇತ್ರದಲ್ಲಿ ಕೇಸರಿ ಪಡೆ ಕಹಳೆ ಮೊಳಗಿಸ್ತಾ ಇದೆ. ದೋಸ್ತಿಗಳ ಯಾತ್ರೆಗೆ ಕಾಂಗ್ರೆಸ್ಸಿಗರು ಲೇವಡಿ ಮಾಡ್ತಾ ಇದ್ದಾರೆ. ಧರ್ಮಸ್ಥಳ ಬುರುಡೆ ಕೇಸ್ಗೆ ಕ್ಷಣಕ್ಕೂ ಟ್ವಿಸ್ಟ್. ದಿನಕ್ಕೊಂದು ತನಿಖೆ ಆಗ್ತಾನೇ ಇವೆ. ಸ್ಫೋಟಕ ರಹಸ್ಯ ಕೆದಕ್ತಿರೋ ಎಸ್ಐಟಿ ಬುರುಡೆ ಗ್ಯಾಂಗ್ ಜಾತಕ ಜಾಲಾಡ್ತಿದೆ. ಈ ಮಧ್ಯೆ ರಾಜ್ಯ ರಾಜಕಾರಣದಲ್ಲಿ ಬುರುಡೆ ಬಿರುಗಾಳಿ ಎದ್ದಿದ್ದು ಲಾಭ ನಷ್ಟದ ಲೆಕ್ಕಾಚಾರ ಶುರುವಾಗಿದೆ. ಕಾಂಗ್ರೆಸ್ ಬಿಜೆಪಿ ವಾಗ್ಯುದ್ಧದ ಮಧ್ಯೆ ಜೆಡಿಎಸ್ ಧರ್ಮಸ್ಥಳ ಸತ್ಯಯಾತ್ರೆ ಮೂಲಕ ಇವತ್ತು ಎಂಟ್ರಿ ಕೊಟ್ಟಿದೆ. ಧರ್ಮಸ್ಥಳ ಪರ ಜೆಡಿಎಸ್ ಸತ್ಯಯಾತ್ರೆ, ಅಪಪ್ರಚಾರ ಖಂಡಿಸಿ ಬೃಹತ್ ಹೋರಾಟ. ಧರ್ಮಸ್ಥಳ ವಿರುದ್ಧ ಅಪಪ್ರಚಾರ ಖಂಡಿಸಿ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಜೆಡಿಎಸ್ ನಿಯೋಗ ಧರ್ಮಸ್ಥಳ ಯಾತ್ರೆ ಮಾಡಿದೆ. ಹಾಸನದ ಕಂದಲಿ ಗ್ರಾಮದಿಂದ ಯಾತ್ರೆ ಆರಂಭಿಸಿದ ನಿಯೋಗ ಕೆಎಸ್ಆರ್ಟಿಸಿ ಬಸ್ನಲ್ಲೇ ಧರ್ಮಸ್ಥಳಕ್ಕೆ ಎಂಟ್ರಿ ಕೊಡಿತು. ಮುಖ್ಯ ದ್ವಾರದಿಂದ ದೇಗುಲದವರೆಗೂ ಮಳೆಯಲ್ಲೇ ಪಾದಯಾತ್ರೆ ಮಾಡಿದ್ರು. ಈ ವೇಳೆ ನಿಖಿಲ್ ಕುಮಾರಸ್ವಾಮಿಗೆ ವಾದ್ಯಗೋಷ್ಠಿ ಮೂಲಕ ಅದ್ಧೂರಿ ಸ್ವಾಗತ ಕೋರಿದ್ದು ಜೆಡಿಎಸ್ ನಾಯಕರು ಸೇರಿ ಸಾವಿರಾರು ಕಾರ್ಯಕರ್ತರು ಹೆಜ್ಜೆ ಹಾಕಿದ್ರು. ಮಂಜುನಾಥನ ದರ್ಶನ ಪಡೆದ ನಿಯೋಗ ನೇರವಾಗಿ ವೀರೇಂದ್ರ ಹೆಗ್ಗಡೆ ಅವರನ್ನ ಭೇಟಿ ಮಾಡಿತು. ನಂತರ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ, ಸುರೇಂದ್ರ ಕುಮಾರ್ ಹೆಗ್ಗಡೆ ಉಪಸ್ಥಿತಿಯಲ್ಲಿ ಅಮೃತ ವರ್ಷಿಣಿ ಸಭಾಂಗಣದಲ್ಲಿ ಸಮಾವೇಶ ಮಾಡಿದ್ರು. ಇದೇ ವೇಳೆ ಮಾತನಾಡಿದ ನಿಖಿಲ್ ಕುಮಾರಸ್ವಾಮಿ, ಇದು ರಾಜಕೀಯ ಲಾಭ ಲೆಕ್ಕಾಚಾರದ ವೇದಿಕೆಯಲ್ಲ. ವ್ಯವಸ್ಥಿತವಾಗಿ ವಿದೇಶದ ಹಣ ಹೂಡಿಕೆ ಮಾಡಿ ಕ್ಷೇತ್ರದ ವಿರುದ್ಧ ಷಡ್ಯಂತ್ರ ನಡೆದಿದೆ. ನಾವು ನೈತಿಕ ಬೆಂಬಲ ಕೊಟ್ಟು ಖಾವಂದರ ಜೊತೆ ನಿಲ್ತೇವೆ ಅಂದ್ರು. ಬಳಿಕ ಮಾತನಾಡಿದ ವೀರೇಂದ್ರ ಹೆಗ್ಗಡೆ, ಅಪವಾದ ಬಂದಾಗ ಎದುರಿಸಬೇಕು, ತನಿಖೆ ಪೂರ್ಣ ಆಗೋವರೆಗೂ ಹೆಚ್ಚು ಮಾತಾಡಲ್ಲ ಅಂದ್ರು. ಇವತ್ತು ಸತ್ಯ ಹೊರಗಡೆ ಬರಬೇಕು ಅಂತಕ್ಕಂಥದ್ದು ನಮ್ಮ ನಿಮ್ಮೆಲ್ಲರ ಒಂದು ಅಪೇಕ್ಷೆ, ಒಂದು ಅಭಿಲಾಷೆ. ಆ ನಿಟ್ಟಿನಲ್ಲಿ ಇವತ್ತು ನಾವು ನೀವೆಲ್ಲರೂ ಕೂಡ ತಾವೊಂದರ ಜೊತೆಯಲ್ಲಿ ನಿಲ್ತೇವೆ, ಅವರ ಕುಟುಂಬದ ಜೊತೆಯಲ್ಲಿ ನಿಲ್ತೇವೆ ಅಂತಕ್ಕಂಥ ವಿಷಯವನ್ನು ನಾವು ನೀವೆಲ್ಲರೂ ಸೇರಿದ್ದೇವೆ. ಯಾವುದೇ ತಪ್ಪುಗಳು ಅಥವಾ ಅಹಿತಕರ ಘಟನೆ ನಡೆಯುತ್ತೆ ನಾನು ನೋಡ್ಕೊಳ್ತಾ ಇದ್ದೀನಿ. ಅದರಲ್ಲೂ ಕೆಲವು ಅಪವಾದಗಳು ಬಂದಾಗ ಅದನ್ನು ಎದುರಿಸಲಿಕ್ಕೆ ನಾವು ಬಹಳ ತಯಾರಿದ್ದೇವೆ. ನಾನು ಮತ್ತು ನನ್ನ ಸಹೋದರರು ತಯಾರಿದ್ದೇವೆ. ಹಾಗಾಗಿ ನಾವು ಯಾವುದೇ ಕ್ಷೇತ್ರದಲ್ಲಿ ಇಂತಹ ಘಟನೆಗಳು ನಮ್ಮ ಕ್ಷೇತ್ರದಲ್ಲಿ ನಡೆದಿಲ್ಲ, ನಡೆಯುವುದೂ ಇಲ್ಲ ಅಂತ ನಿಮಗೆ ಮಾತು ಕೊಡ್ತಾ, ಮತ್ತೆ ಈಗ ಈ ಕ್ಷೇತ್ರದಲ್ಲಿ ನಡೆಯುವಂಥ ಎಲ್ಲ ಕಾರ್ಯಕ್ರಮಗಳಲ್ಲಿ ಕೂಡ ಸತ್ಯಕ್ಕೆ ವಿರುದ್ಧವಾಗಿ ಯಾವುದು ನಡೆಯುವುದಿಲ್ಲ ಈ ಕ್ಷೇತ್ರದಲ್ಲಿ. ಇನ್ನು ಜೆಡಿಎಸ್ ಸತ್ಯಯಾತ್ರೆಗೆ ಡಿಕೆಶಿ ಕೌಂಟರ್ ಕೊಟ್ಟಿದ್ದಾರೆ. ಧರ್ಮಸ್ಥಳದಲ್ಲಿ ಅವರಿಗೆ ಏನೂ ಸಿಗಲ್ಲ. ಒಂದು ವೇಳೆ ಬಿಜೆಪಿ ಮತ್ತು ಜೆಡಿಎಸ್ ಅವರಿಗೆ ರಾಜಕೀಯ ಇಚ್ಛಾಶಕ್ತಿ ಇದ್ರೆ ಮೇಕೆದಾಟು ಯೋಜನೆಗೆ ಹಣ ಕೊಡಿಸಲಿ ಅಂತ ಮಾತಲ್ಲೇ ತಿವಿದ್ರು. ಬಿಜೆಪಿಯವರು, ಜನತಾದಳದವರು ಅವ್ರಿಗೇನಾದ್ರು ರಾಜಕೀಯದ ಇಚ್ಛಾಶಕ್ತಿ ಇದ್ರೆ, ಜನತೆ ಬಗ್ಗೆ ಇಚ್ಛಾಶಕ್ತಿ ಇದ್ರೆ ಕರ್ನಾಟಕ ರಾಜ್ಯಕ್ಕೆ ಹಣ ಕೊಡಿಸುವಂಥದ್ದು, ಹಂಗೆ ಎಲ್ಲ ಕೆಲಸಕ್ಕೆ ಹೋರಾಟ ಮಾಡಬೇಕೇ ಹೊರತು ಎಲ್ಲ MP ಗಳನ್ನ MLA ಕರ್ಕೊಂಡು ಡೆಲ್ಲಿಗೆ ಹೋಗ್ಬಿಟ್ಟು ಅಲ್ಲಿ ಹೋರಾಟ ಮಾಡಬೇಕೇ ಹೊರತು ಧರ್ಮಸ್ಥಳದಲ್ಲಿ ಏನೂ ಸಿಗುವುದಿಲ್ಲ ಅವರು. ಜೆಡಿಎಸ್ ಧರ್ಮಸ್ಥಳ ಸತ್ಯಯಾತ್ರೆ ಕೈಗೊಂಡಿದ್ರೆ ನಾಳೆ ಕೇಸರಿ ಪಡೆ ಧರ್ಮ ರಕ್ಷಣಾ ಯಾತ್ರೆಗೆ ಸಜ್ಜಾಗಿದೆ. ನಾಳೆ ಧರ್ಮಸ್ಥಳ ಚಲೋಗೆ ಕರೆ ಕೊಟ್ಟಿದ್ದು ಧರ್ಮ ಸಂರಕ್ಷಣಾ ಸಮಾವೇಶಕ್ಕೂ ಪ್ಲಾನ್ ಮಾಡಿದೆ. ಭಾರತೀಯ ಜನತಾ ಪಾರ್ಟಿಯ ಕರ್ನಾಟಕದ ರಾಜ್ಯ ಅಧ್ಯಕ್ಷರಾಗಿರುವಂಥ ಸನ್ಮಾನ್ಯ ಶ್ರೀ BY ವಿಜೇಂದ್ರ ಅವರ ನೇತೃತ್ವದಲ್ಲಿ ಇಡೀ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರು, ನಾಯಕರು, ಜನಪ್ರತಿನಿಧಿಗಳು ಎಲ್ಲರೂ ಸೇರಿಕೊಂಡು ಧರ್ಮಸ್ಥಳ ಚಲೋ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಇನ್ನು ಧರ್ಮಸ್ಥಳ ಚಲೋ ವಿಚಾರ ಕೈ ಕಮಲ ನಾಯಕರ ಮಧ್ಯೆ ಮಾತಿನ ಯುದ್ಧ ತಾರಕಕ್ಕೇರಿದೆ. ಇದೆಲ್ಲ ರಾಜಕೀಯ ಅಂತ ಪರಸ್ಪರ ಕೆಸರೆರಚಿಕೊಂಡಿದ್ದಾರೆ. ಈಗ ಬಿಜೆಪಿಯವರು ಧರ್ಮಸ್ಥಳಕ್ಕೆ ಎಂತದ್ದು ಧರ್ಮಯಾತ್ರೆ ಅಂತ ಮಾಡ್ತಾ ಇದ್ದಾರೆ. ಯಾವತ್ತಾರು ರಾಜ್ಯಕ್ಕೆ ಅನ್ಯಾಯ ಆಗಿದೆಯಲ್ಲ, ಯಾವತ್ತಾರು ಮಾತಾಡಿದಾರ? ಇದು ರಾಜಕೀಯಕ್ಕೋಸ್ಕರ ಬಳಸ್ಕೊತಾ ಇದಾರೆ ಹೊರತು ಧರ್ಮಸ್ಥಳದ ಇದನ್ನ ಇಶ್ಯೂನ ಬೇರೆ ಯಾವ ಉದ್ದೇಶನೂ ಇಲ್ಲ. ಅವರು ಧರ್ಮಸ್ಥಳ ಪವಿತ್ರತೆ ಹಾಳು ಮಾಡಿದವ್ರು ಇವರು. ಪವಿತ್ರತೆ ಹಾಳು ಮಾಡಿದವ್ರು ಪೊಲೀಸರ ಬಗ್ಗೆ, ಅಲ್ಲಿದ್ದಂತ ಆಫೀಸರ್ ಬಗ್ಗೆ ನನಗೆ ಪೂರ್ತಿಯಾದಂತ ಭರವಸೆ. ಬಹಳ ಎಫಿಷಿಯಂಟ್ ಆಫೀಸರ್ ಇದ್ದಾರೆ ಅವರು. ಆದ್ರೆ ಇವರೇನಿದ್ದಾರಲ್ಲ ಮ್ಯಾಲ ಕೂತ ಕಳ್ಳರು, ಇವರು ಅವ್ರಿಗೆ ಹೇಳಿದ್ದಾರೆ, ನೀವು ಹಿಂಗೆ ಮಾಡ್ರಿ, ಸ್ವಲ್ಪ ಗದ್ದಲ ಇರಲಿ ಅಂತ ಹೇಳಿ, ಶ್ರದ್ಧಾ ಕಮ್ಮಿ ಆಗಲಿ ಅಂತ ಕಾಂಗ್ರೆಸ್ನಲ್ಲಿರುವಂಥ ಅಲ್ಟ್ರಾ ಲೆಫ್ಟಿಸ್ಟ್ ಶಕ್ತಿಗಳು ಇದನ್ನು ಮಾಡಿಸಿದ್ದಾರೆ. ಬಿಜೆಪಿಯವರಿಗೆ
ಧರ್ಮದ ಹೆಸರ ಮೇಲೆ, ದೇವರ ಹೆಸರ ಮೇಲೆ ರಾಜಕಾರಣ ಮಾಡುವಂತದ್ದು. ಇವತ್ತು SIT ತನಿಖೆ ಮಾಡಿದೆ, ಎಲ್ಲಾ ರೀತಿಯ ತನಿಖೆಯನ್ನು ಮಾಡಿ ಇವತ್ತೊಂದು ದಿವಸ ಇದರ ಹಿಂದೆ ಏನು ಷಡ್ಯಂತ್ರ ಇದೆ ಅದನ್ನು ಬಯಲಿಗೆಡುವಂತ ಕೆಲಸವನ್ನು SIT ಮಾಡ್ತಾ ಇದೆ. ನಮ್ಮ ಧರ್ಮಸ್ಥಳದ ವಿಚಾರದಲ್ಲಿ ಇಡೀ ನಮ್ಮ ಕರ್ನಾಟಕ ಮಾತ್ರ ಅಲ್ಲ, ಇಡೀ ದೇಶದಲ್ಲಿ ಈ ಸೋಷಿಯಲ್ ಮೀಡಿಯಾ ಮತ್ತು ಕೆಲವೊಂದು ಯೂಟ್ಯೂಬರ್ಸ್ಗಳಿಂದ ಏನೊಂದು ದೊಡ್ಡ ಮಟ್ಟದ ಒಂದು ಅಪಪ್ರಚಾರನೇ ನಡೆದಿತ್ತು. ಆ ವಿಚಾರದ ಭಾಗವಾಗಿ ಭಾರತೀಯ ಜನತಾ ಪಕ್ಷ ವಿಧಾನಸಭೆಯಲ್ಲಿ ಒಳಗೆ ಮತ್ತು ಹೊರಗಡೆ ಸಾಕಷ್ಟು ಒಂದು ಹೋರಾಟಗಳನ್ನ ಹಮ್ಮಿಕೊಂಡಿರುವಂಥ ವಿಚಾರ. ಧರ್ಮಸ್ಥಳದ ಯಾರ ಆಸ್ತಿನೂ ಅಲ್ಲ. ಆಮೇಲೆ ಶಿವ ಈ ನಾಡಿನ ಮನುಕುಲಕ್ಕೆ ಪೂರ್ತಿ ಅವರೇನೆ. ಶಿವನ ದರ್ಶನ ಯಾರು ಬೇಕಾದ್ರೂ ಪಡಿಬೋದು. ಸೊ ಧರ್ಮಸ್ಥಳದಲ್ಲಿ ನಾವೆಲ್ಲರೂ ಭಕ್ತರೆ. ಏನಾಯ್ತು SIT ಅಲ್ಲಿ ಒಂದರ ಬುರುಡಿ ಸಿಕ್ಕುವ, ಒಂದರ ಎಲುವು ಸಿಕ್ಕುವ, ಏನು ಸಿಕ್ಕು ಅಲ್ಲಿ ಪಾನ್ ಪರಾಗ್ ಚೀಟಿ ಸಿಕ್ಕು, ಗುಟ್ಕಾ ಚೀಟಿ ಸಿಕ್ಕು. ಪಾಪ SIT ಅಲ್ಲಿ ಮಾಡಿದ್ದೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಒತ್ತಾಯಕ್ಕೆ. ಅದಕ್ಕೆ ಹಿಂದೂ ಧರ್ಮ ದೇವಸ್ಥಾನಗಳನ್ನು ಒಂದು ರೀತಿ ಟಾರ್ಗೆಟ್ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಮಾಡ್ಯಾರ. ಅದರ ನಿರ್ದೇಶನ ಸಿದ್ದರಾಮಯ್ಯ ಬಂದೈತೆ. ಕರ್ನಾಟಕದಲ್ಲಿ ಆಡಳಿತ ಅನ್ನೋದು ಎಲ್ಲ ಭ್ರಷ್ಟಾಚಾರ ಅಂತೂ ವ್ಯಾಪಕ. ದುರ್ದೈವ ಅಂದ್ರೆ BJP ಕೆಲವು ನಾಯಕರು ಕಾಂಗ್ರೆಸ್ನ ಜೊತೆಗೆ ಹೊಂದಾಣಿಕೆ ಆಗ್ಯಾರ. ಒಟ್ಟಾರೆ ಧರ್ಮಸ್ಥಳ ವಿಚಾರದಲ್ಲಿ ರಾಜಕೀಯ ಲೆಕ್ಕಾಚಾರ ಜೋರಾಗಿದ್ದು, ಕಾಂಗ್ರೆಸ್ ಹಾಗೂ ದೋಸ್ತಿಗಳ ಮಧ್ಯೆ ಜಿದ್ದಾಜಿದ್ದಿ ಶುರುವಾಗಿದೆ. ಇದು ಮುಂದೆ ಮತ್ಯಾವ ಸ್ವರೂಪ ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.